ಅಣ್ಣ ದಯದಿ ಇದೆ ಅಲ್ಪ ಐತೆ ನಕ್ಲು ಇಂಚು ಬರ್ತಾರಣ್ಣ ಏನ್ ಪೂರ ನಲ್ಲಿನ ನಕ್ಲಾಕ ಪೂರ ಅಡಿಗೆ ಬರ್ಪೇರಿ ಅಲ್ಪ ಇಂಚಿನ ಹತ್ತಂಡು ಇಂಚಿನ ಹಾಕೊಂಡು ಬಂದು ಪಾತಿರ್ವಿ ಪೊಲೀಸ್ ಅಣ್ಣ ಒಂದು ನಿಮಿಷ ಪೊಲೀಸ್ ತಕ್ಕಲೆ ಸಂಪೂರ್ಣವಾದ ಮಾತಾಡಿ ಏರ ಮನೆಗೆ ಕೊಡ್ತಿ निशान निशान ಒಂದು ನಿಮಿಷ ಮನೆ ಬಂದ ಉಂಟುಲೆ ಮಾತಾಡ್ತಾರೆ ಅವಕಾಶ ಕೊಡ್ಲೆ ಗುಡ್ ಪರ್ಫಾರ್ಮೆನ್ಸ್ ಅಣ್ಣ ಪಿರಾ ನೂ ಕೊಡ್ಚೆ ಪಿರಾ ಬೋಲೆ ಪಿರಾ ಬೋಲೆ ಪಿರಾ ಪಿರಾ ನೂ ಕರನೆ ನೂ ಕೊಡ್ಚೆ ಪಿರಾ ಪಿರಾ ಬೋಲೆ ಪಿರಾ ಬೋಲೆ ಪಿರಾ ಬೋಲೆ ಪಿರಾ ಬೋಲೆ ಅರೆ ಇದು ಕೊಡಿ ಏನು ಪಾತ್ರ ನಾವು ಏನಿಲ್ಲ ಕೇಳುತ್ತಿದ್ದೆ ಮನೆ ಮೂಲ ನಮ್ಮ ಉಳ್ಳದ ಶಾಸಕ ಕೇಳಿದ್ರೆ ನಮ್ಮ ಒಂದು 5 ನಿಮಿಷ ಜಾಗ ಬಿಡಲಿ ಸ್ವರೂಪು ಅನ್ನ ಮೊಂಡು ಸಟ್ಟ ಆದ ತಿಂಗಳ ಜಾಗ ಇದ್ದಿ ಕಮ್ಮಿ ಉಂಟು ನೇರ ಪಾತ್ರ ಪ್ರತಿಗೆ ಎದುರು ಕೊಬ್ಬರ ಬಗ್ವಾರ ಚೂರು ಗಿಡ ಬರೋಲ್ಲ ಡಬ್ಬಲ್ ಸರ್ ಬೇರೆ ಬರಲಿ ಸರ್ ಇಟ್ಕೊಳ್ಳಿ ಸರ್ ಇಟ್ಕೊಳ್ಳಿ ಕಿರಣ್ ಲೋಗೋ ಕೊಟ್ಟು ಬಿಡ್ಲಿ ಡಿಪಾರ್ಟ್ಮೆಂಟ್ ಬರಬಹುದು ಕಿರಣ್ ಕೇಬಲ್ ಬರ್ತಾ ಅಣ್ಣ ಕ್ಯಾಮರಾ ಇರೋತ್ಲೆ ಅಣ್ಣ ನಿಶಾಂತ ಉಲ್ಲೆ 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 ವೈರ್ ಕೊಡು ಕೇಬಲ್ ತಿಕ್ಕಾವು ಅಣ್ಣ ಅಣ್ಣ ತಿಕ್ಕಾದೆ ಯಾವ ತಿರ್ತು ಒಂದು ಸ್ಟೆಪ್ ತಿರ್ತು ಬರೋಣ ನಿಶಾಂತ್ ಆಡಿಯೋ ಉಂಟಾತ ಸರ್ ಒಂದು ಸ್ಟೆಪ್ ತಿರ್ತು ಲೋಗೋ ಬರ್ತಾರೆ ನಿಶಾಂತ್ ಆಡಿಯೋ ಉಂಟಾ बोलो भारत माता की सावधान निशांत ऑडियो उंटा मंजेश उंटा
ಇವತ್ತು ದ್ವೇಷದ ರಾಜಕಾರಣದ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರನ್ನ ಬಂಧಿಸಬೇಕು ಅಂತ ಪೊಲೀಸ್ ಇಲಾಖೆ ಏನು ಪ್ರಯತ್ನಗಳನ್ನು ಮಾಡಿತ್ತ, ಅದಕ್ಕೆ 4 ಕೇಸ್ಗಳನ್ನು ಹಾಕಿ ನೋಟಿಸ್ ಕೊಡದೆ ಬಂಧನ ಮಾಡಬೇಕು ಅನ್ನುವಂಥ ಪ್ರಯತ್ನಗಳಾಗಿತ್ತು. ಆದರೆ ವಕೀಲರುಗಳ ಪರಿಶ್ರಮ, ವಿಶೇಷವಾಗಿ ಬೆಳಗಿನಿಂದ ಇಷ್ಟೊತ್ತು ನಮ್ಮೆಲ್ಲ ಕಾರ್ಯಕರ್ತರು, ಹರೀಶ್ ಪೂಂಜಾ ಅವರ ಅಭಿಮಾನಿಗಳು ಈ ಹೋರಾಟದ ನೇತೃತ್ವವನ್ನು ವಹಿಸಿರುವುದರಿಂದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರು ಬಂದು ಜಿಲ್ಲಾಧ್ಯಕ್ಷರನ್ನು ಸೇರಿಸಿ ಮತ್ತು ನಮ್ಮ ಸಂಸದ ಅಭ್ಯರ್ಥಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಸೇರಿ ಮಾತುಕತೆಗಳನ್ನು ಮಾಡಿದರ ಪರಿಣಾಮ ಈಗ ನೋಟಿಸ್ ಅನ್ನ ಮಾತ್ರ ಕೊಟ್ಟು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೆ ಬಂಧನ ಮಾಡುವಂತದ್ದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಂಧನ ಮಾಡುವ ಭಾರತ್ ಮಾತಾ ಕಿ ಇದು ಮೊದಲ ಹಂತದ ಗೆಲುವು ಕಾರ್ಯಕರ್ತರು ಮತ್ತು ಹರೀಶ್ ಪೂಂಜಾ ಅವರಿಗೆ ಆಗಿದೆ. ಮೊದಲ ಹಂತದ ಗೆಲುವು. ಎರಡನೇದು, ಕಾನೂನಾತ್ಮಕವಾಗಿ ನಮ್ಮ ಪಾರ್ಟಿ ಮತ್ತು ನಮ್ಮ ನಾಯಕರೆಲ್ಲರೂ ಕಾನೂನಿಗೆ ಗೌರವ ಕೊಡ್ತಕ್ಕಂಥದ್ದು, ಈ ದೇಶದ ಸಂವಿಧಾನವನ್ನು ಗೌರವಿಸುವ. ಯಾವುದೇ ಸಂದರ್ಭದಲ್ಲೂ ಇಂತಹ ಹೋರಾಟಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೇಸುಗಳು ಸಹಜ, ಕೇಸುಗಳನ್ನು ಹಾಕೊಂಡೇ ನಾಯಕರಾಗತಕ್ಕಂಥದ್ದು. ಅದು ಎಲ್ಲ ಸಂದರ್ಭದಲ್ಲೂ ನಮ್ಮ ಎಲ್ಲ ನಾಯಕರು ಆ ಕಾನೂನಿಗೆ ಗೌರವವನ್ನು ಕೊಟ್ಟುಕೊಂಡು ಬಂದವರು. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಕೊಟ್ಟಿರುವ ನೋಟಿಸ್ಗೆ ನಾವು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ. ಸಹಜವಾಗಿ ನೋಟಿಸ್ಗೆ ನಾವು ಉತ್ತರಿಸಬೇಕು. ಆ ಉತ್ತರವನ್ನು ನಾವು ಪೊಲೀಸ್ ಠಾಣೆಯಲ್ಲಿ ಕೊಡ್ತೀವಿ. ಹಾಗಾಗಿ ಇವತ್ತು ಈ ಕೇಸ್ನಲ್ಲಿ ಯಾವುದೇ ಬಂಧನ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಕಾನೂನಿನ ವಿವರಣೆ. ಇದನ್ನು ಸ್ಪಷ್ಟವಾಗಿ ಪೊಲೀಸರಿಗೆ ಮತ್ತು SP ಅವರಿಗೆ ತಿಳಿಸುವಂತ ಕೆಲಸ ಕಾರ್ಯಗಳಾಗಿದ್ದಾವೆ. ಈಗ ಅವರು ನಮಗೆ ನೋಟಿಸ್ ಅನ್ನು ಕೊಟ್ಟು ಹೋಗಿದ್ದಾರೆ. ಆ ನೋಟಿಸ್ಗೆ ಉತ್ತರಿಸುವಂತ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಈ ಹೋರಾಟಗಳನ್ನು ಮುಂದುವರಿಸ್ತೀವಿ. ಇದಕ್ಕೆ ಪೂರ್ಣವಾಗಿ ಹರೀಶ್ ಪೂಂಜಾರ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಶಾಸಕರು ಮತ್ತು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ಇದೆ. ಮತ್ತೆ ಇಲ್ಲಿಯ ಕಾರ್ಯಕರ್ತರ ಜೊತೆ ಇದೆ. ಅವರ ಮೇಲೆ ಕೇಸಾಗಿದೆ. ಅದನ್ನು ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಎಲ್ಲ ಈಗ ಮೊದಲ ಹಂತದಲ್ಲಿ ಇಲ್ಲೆಲ್ಲ ಕಾರ್ಯಕರ್ತರ ಹೋರಾಟದ ಪರಿಣಾಮ ಗೆಲುವಾಗಿದೆ. ಅದಕ್ಕೆ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ವಕೀಲರುಗಳು ಇಡೀ ಟೀಮ್ ಬಂದು, ಶಂಭು ಶರ್ಮರು, ನಮ್ಮ ಸುಬ್ರಹ್ಮಣ್ಯ ಅಗರ್ತ ಅವರು ಇಡೀ ಟೀಮ್, ಅಜಯ್ ಕೂತು ಇದಕ್ಕೆ ಕಾನೂನಿನ ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಶಾಸಕರುಗಳು ಇವತ್ತು ಬೆಳಗಿಂದ ಬಹಳ ಬ್ಯುಸಿ. ತಮ್ಮೆಲ್ಲ ಕ್ಷೇತ್ರದ ಕಾರ್ಯಗಳನ್ನು ಬಿಟ್ಟು ನಮ್ಮ ಜೊತೆಗಾರ ಒಬ್ಬ ಶಾಸಕನಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಬೆಳಗಿಂದ ಇವ್ರ ಜೊತೆ ಪೂರ್ಣವಾಗಿ ಕೈಜೋಡಿಸಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಜಿಲ್ಲಾಧ್ಯಕ್ಷರು, ನಾನು, ಕಾರ್ಣಿಕ್, ವಿಶೇಷವಾಗಿ ಗಣೇಶ್ ಕಾರ್ಣಿಕ್ ಮತ್ತು ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ನ ಚುನಾವಣೆಯ ದೃಷ್ಟಿಯಿಂದ ನಾವು ಪ್ರವಾಸದಲ್ಲಿದ್ದೆ, ಎಲ್ಲವನ್ನ ಮೊಟಕುಗೊಳಿಸಿ ಇಲ್ಲಿ ಬಂದೇವೆ. ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಡೀ ಕಾರ್ಯಕರ್ತರ ತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಮಾಧ್ಯಮದ ಮಿತ್ರರು, ನೀವು ಒಬ್ಬ ಶಾಸಕರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋ ಕಾರಣಕ್ಕೋಸ್ಕರ ಬೆಳಗ್ಗೆಯಿಂದ ಇಡೀ ರಾಜ್ಯದಲ್ಲಿ ಇದೊಂದು ಸುದ್ದಿ ಮಾಡಿದ್ರು. ನಿಮ್ಮೆಲ್ಲರ ಪ್ರಯತ್ನ ನಮಗೆ ಇದು ಗೆಲುವನ್ನು ತಂದು ಕೊಟ್ಟಿದೆ. ನಿಮಗೆ ಅಭಿನಂದನೆಗಳನ್ನು ಎಲ್ಲ ಕಾರ್ಯಕರ್ತರಲ್ಲಿ ಒಂದು ವಿನಂತಿಯನ್ನ ಮಾಡ್ಕೋತೇನೆ. ನೀವೆಲ್ಲರೂ ಬೆಳಗ್ಗೆಯಿಂದ ಬಹಳ ಸುಸ್ತಾಗಿರಿ. ಊಟ ಇಲ್ಲ, ನೀರಿಲ್ಲ, ಅನ್ನ ಆಹಾರಗಳಿಲ್ಲ. ಸ್ವಲ್ಪ ಸಹಕಾರಗಳನ್ನು ಕೊಡಬೇಕು. ಇನ್ನು ಮುಂದಿನ ಕಾನೂನಿನ ಹೋರಾಟಗಳು ಬಾಕಿ ಏನೇ ಅಂತ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ನೋಟಿಸ್ ಕೊಡ್ಲಿಕ್ಕೆ ಇಷ್ಟು ಹೊತ್ತು ಯಾಕೆ ಮಾಡಿದ್ರು? ಬೆಳಿಗ್ಗೆ ನಾ ಅದನ್ನ ಹೇಳಿದೆ, ಇದು ದ್ವೇಷದ ರಾಜಕಾರಣದ ಒಂದು ಪರಿಣಾಮ. ಕಾಂಗ್ರೆಸ್ಸಿನ ನೇರವಾಗಿರ್ತಕ್ಕಂಥ ಒತ್ತಡಗಳಿದ್ದಿರಬಹುದು. ಯಾಕಂದ್ರೆ ಇವತ್ತು ನಿರಂತರವಾಗಿ ನಮ್ಮೆಲ್ಲ ಪ್ರಮುಖರ ಮೇಲೆ ಕೇಸ್ ಹಾಕತಕ್ಕಂಥ ಕಂಡಿದ್ದೇವೆ. ಈ ಜಿಲ್ಲೆಯಲ್ಲಿ ಹರೀಶ್ ಪೂಂಜಾ ಅವರ ಕ್ರಿಯಾತ್ಮಕ ಚಟುವಟಿಕೆಯನ್ನು ನೋಡಿದ್ದಾರೆ, ಅವರ ಹೋರಾಟಗಳನ್ನು ನೋಡಿದ್ದಾರೆ.
ಅವರ ಮಾಡಿರೋ ಕಾರ್ಯಗಳನ್ನು ನೋಡಿದ್ದಾರೆ. ಈಗ ಒಬ್ಬೊಬ್ಬ ಶಾಸಕನನ್ನೇ ಹಿಡಿದು ಈ ರೀತಿ ಕೇಸ್ ಬೆದರಿಸಬಹುದು ಅಂತ ತಿಳ್ಕೊಂಡ್ರು. ಆದ್ರೆ ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದಲೇ ಈ ದೇಶದ ಆಡಳಿತವನ್ನ ಹಿಡಿದಿದೆ. ಹಾಗೆ ಇಂಥದ್ದಕ್ಕೆ ಒಪ್ಪೊಳ್ಳು ಬೆದರಿಕೆಗಳಿಗೆ ಬೆದರೋರಲ್ಲ. ಮಾತಾಡಿದಂತಹ ಹರೀಶ್ ಪಂಜರ ವಿಡಿಯೋ ಈಗ ವೈರಲ್ ಆಗ್ತದೆ. ಅಂದ್ರೆ ಒಂದು ಕಟ್ ಮಾಡಿ ಖಾಲಿ ಬೈದ ಆಡಿಯೋವನ್ನು ಮಾತ್ರ ವೈರಲ್ ಮಾಡಿ ನೋಡಿ, ಇದೆಲ್ಲವೂ ಕಾನೂನಿನ ಒಳಗಿದೆ. ಈಗ ಹಾಗಾಗಿ ಕಾನೂನಾತ್ಮಕವಾಗಿರ್ತಕ್ಕಂಥ ಎಲ್ಲ ಹೋರಾಟಗಳನ್ನು ಮಾಡ್ತೀನಿ. ಈಗ 5 ದಿನ ನೀವು ನೋಟಿಸ್ ಆನ್ಸರ್ ಮಾಡ್ಲಿಕ್ಕೆ 5 ದಿನದ ಕಾಲಾವಕಾಶ ಕೇಳಿದ್ರಿ. ನೋಡಿ, ಬೇರೆ ಬೇರೆ 2 ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಒಂದು ನೋಟಿಸ್ಗೆ ನಾವು ಕಾಲಾವಕಾಶಗಳನ್ನು ಕೇಳಿದ್ದೇವೆ. ಧನ್ಯವಾದ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಶಕ್ತಿ ಏನಿದೆ ಅನ್ನುವಂಥದ್ದನ್ನು ಇವತ್ತು ಬೆಳ್ತಂಗಡಿಯ ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ. ನಾನು ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಕಾರ್ಯಕರ್ತನಿಗೆ ವಿನಾಕಾರಣ ಜೈಲಿಗೆ ಹಾಕಿದ್ರೆ ಆ ಕಾರ್ಯಕರ್ತನ ಜೊತೆ ಜೈಲಿನಲ್ಲೂ ಸ್ಟೇಷನ್ ಅಲ್ಲೂ ನಾನು ಹೋಗಿ ಈ ರೀತಿಯ ವಿನಾಕಾರಣದ ಪ್ರಕರಣಕ್ಕೆ ನಾನು ಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸತಕ್ಕಂಥ ಜವಾಬ್ದಾರಿ ಇದೆ ಎನ್ನುವ ಕಾರಣಕ್ಕೋಸ್ಕರನೇ ಈ ಕ್ಷೇತ್ರದ ಮತದಾರರು ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು. ಆ ಕರ್ತವ್ಯವನ್ನು ನಾನು ಮೊನ್ನೆ ಮಾಡಿರ್ತಕ್ಕಂಥದ್ದು. ಒಬ್ಬ ಅಮಾಯಕ ಯಾವುದೇ ಆ ಪ್ರಕರಣದಲ್ಲಿ ಇಲ್ಲದಂತ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಅಧ್ಯಕ್ಷನನ್ನು ಬಂಧನ ಮಾಡಿರ್ತಕ್ಕಂಥ ಇದನ್ನೆಲ್ಲವನ್ನು ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರು ಜನರಿಗೆ ತಿಳಿಸಬೇಕು. ಆ ಪ್ರಕರಣಕ್ಕೂ ಶಶಿರಾಜ್ ಶೆಟ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾನೆ ಎನ್ನುವ ಕಾರಣಕ್ಕೋಸ್ಕರನೇ ಅವನನ್ನು ಅರೆಸ್ಟ್ ಮಾಡಿರೋದು, ಆ ಕೇಸಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಅದನ್ನು ಒಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಖಂಡಿಸಿರ್ತಕ್ಕಂಥದ್ದು, ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು. ಈ ರೀತಿ ವಿನಾಕಾರಣ ಕಾರ್ಯಕರ್ತರನ್ನು ನೀವು ಅರೆಸ್ಟ್ ಮಾಡಿದ್ರೆ ಖಂಡಿತ ನಾವು ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂತ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಿರತಕ್ಕಂಥದ್ದು. ಅದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು 2-3 ಕೇಸ್ಗಳನ್ನು ನಮ್ಮ ಮೇಲೆ ಹಾಕಿದ್ದಾರೆ. ಒಂದು, ಅವತ್ತು ನಾನು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಕೇಳುತ್ತೇನೆ, ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ, ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರತಕ್ಕಂಥ, ನಾನು ಅಧಿಕಾರಕ್ಕೋಸ್ಕರ ಹಿಡಿದಿಲ್ಲ. ನಾನು ಇವತ್ತು ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ಅತ್ಯಂತ ಹೆಚ್ಚು ದೌರ್ಜನ್ಯ ಮಾಡತಕ್ಕಂತ ನಾಯಕರು ಯಾರು ಕೇಳಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು. ಅವರು ಬಿಜೆಪಿಯ ನಾಯಕರಿಗೆ ಬುದ್ಧಿವಾದ ಹೇಳತಕ್ಕಂತ ಅವಶ್ಯಕತೆ ಇಲ್ಲ. ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೆ, ತುರ್ತು ಪರಿಸ್ಥಿತಿನಿಂದ ಹಿಡಿದು ಇವತ್ತಿನವರೆಗೆ ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡ್ರ ಸಮಾಜವನ್ನು ದೌರ್ಜನ್ಯ ಮಾಡಿಕೊಂಡು ಬಂದಂತ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಇವತ್ತು ಮತ್ತೆ ನಾವೆಲ್ಲ ಒಬ್ಬ ಕಾರ್ಯಕರ್ತನಿಗೆ ನೋವಾಗಿದೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಮಾಡಿದ್ರೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಒತ್ತಡದ ಮೂಲಕ ನಮಗೆ ಅನುಮತಿ ಕೊಡಲಿಲ್ಲ. ನಾನು ಕೇಳ್ತೇನೆ, ಇವತ್ತು ಈ ಜಿಲ್ಲೆಯ ಎಸ್ಪಿ ಅವರಿಗೆ ಕೇಳ್ತೇನೆ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಕೇಳ್ತೇನೆ. ನಾನು ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಇಶ್ಯೂ ಆದಾಗ ಇದೇ ಚುನಾವಣೆ ನೀತಿ ಸಂಹಿತೆ ಇರಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿತ್ತಲ್ಲ, ಅವಾಗ ಯಾವ ನ್ಯಾಯ ಇತ್ತು, ಯಾವ ಕಾನೂನಿತ್ತು? ಆದ್ರೆ ಬಿಜೆಪಿಯ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ನೀವು ಹೋರಾಟಕ್ಕೆ ಅನುಮತಿಯನ್ನು ಕೊಡೋದಿಲ್ಲ. ಇದು ಯಾವ ನ್ಯಾಯ ಸ್ವಾಮಿ? ನಾವು ಇಂಥ ಗೊಡ್ಡು ಬೆದರಿಕೆಗಳಿಗೆ ಹೆದರಿ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತ ತಿಳ್ಕೊಂಡಿದ್ರು ಅವರು. ಆ ಕಾರಣಕ್ಕೋಸ್ಕರ ಬೆಳಿಗ್ಗೆ 144 ಸೆಕ್ಷನ್ ಜಾರಿ ಇದೆ ಅಂತೇಳಿ ಮೈಕದಲ್ಲಿ ಅನೌನ್ಸ್ ಮಾಡಿದ್ರು. ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಪ್ರತಿಭಟನೆಗೆ ಹೋದ್ರೆ ಅರೆಸ್ಟ್ ಮಾಡ್ತೇವೆ ಅಂತ ಗೊಡ್ಡು ಬೆದರಿಕೆಗಳನ್ನು ಹಾಕಿದ್ರು. ಪ್ರಾಯಶಃ ನಮ್ಮ ಬೆಳ್ತಂಗಡಿಯ ಕಾರ್ಯಕರ್ತರು ಇದನ್ನೆಲ್ಲವನ್ನು ಬದಿಗಿಟ್ಟು 1,500 ಸಂಖ್ಯೆಯಲ್ಲಿ ಆ ಪ್ರತಿಭಟನೆಗೆ ಭಾಗವಹಿಸಿದ್ರು. ಅವಾಗಾಯ್ತು ಇದು ನಮ್ಮ ಕೈ ಮೀರಿ ಹೋಗಿದೆ ಅಂತ ಹೇಳಿ ಅವ್ರು ಸುಮ್ಮನೆ ಕೂತ್ರು. ಸ್ವಾಮಿ, ನಾವು ಮಾಡಿರುವ ಪ್ರತಿಭಟನೆಯಿಂದ ಅವ್ರು ಕೇಸ್ ಹಾಕಬೇಕಾದ್ರೆ ಅವರಿಗೆ ದಿನ ಎಷ್ಟಾಯ್ತು? ಸಿದ್ದರಾಮಯ್ಯ ಅವರು ಬಂದು ಹೋದ ನಂತರ FIR ಮಾಡಿದ್ರು. ನಾಚಿಕೆ ಆಗಬೇಡ ನಿಮಗೆ ತಾಕತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಶಾಸಕನ ಮೇಲೆ, ಕಾರ್ಯಕರ್ತರ ಮೇಲೆ ಕೇಸ್ ಹಾಕಬೇಕಿದ್ರೆ ಸಿದ್ದರಾಮಯ್ಯ ಅವರು ಬರೋದಕ್ಕಿಂತ ಮುಂಚೆ ಕೇಸ್ ಹಾಕ್ಬೋದಿತ್ತಲ್ಲ ನಿಮಗೆ? ನೀವ್ ಯಾಕೆ ಹಾಕ್ಲಿಲ್ಲ?
ನೀವು ಯಾಕೆ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಧೈರ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ, ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನು ಮುಟ್ಟತಕ್ಕಂಥ ತಾಕತ್ತು ನಿಮಗಿಲ್ಲ. ಇವತ್ತು ನನಗೆ ಖುಷಿ ಇದೆ, ಬೆಳಿಗ್ಗೆಯಿಂದ ನಮ್ಮ ಕಾರ್ಯಕರ್ತರು ಒಂದು ಬಿಸ್ಕೆಟ್ ಅನ್ನು ಬಿರಿಯಾನಿ ರೀತಿಯಲ್ಲಿ ಸೇವನೆ ಮಾಡಿ ಇವತ್ತು ಸಂಜೆವರೆಗೆ ಇಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ತಾಕತ್ತು. ನಮ್ಮ ಕಾರ್ಯಕರ್ತರು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ರೀತಿಯ ಷಡ್ಯಂತ್ರಕ್ಕೆ ಬಲಿಯಾಗುವುದಿಲ್ಲ. ಮತ್ತೆ ಅದನ್ನು ಸಮರ್ಥವಾಗಿ ಇವತ್ತು ಎದುರಿಸಿದ್ದಾರೆ. ಇವತ್ತು ಪೊಲೀಸಿನ ಸುಮಾರು 9 ಪೊಲೀಸ್ ಬಸ್, ಸುಮಾರು ತುಕಡಿಗಳು, ಸುಮಾರು 25 ಸಬ್ ಇನ್ಸ್ಪೆಕ್ಟರ್ಗಳು, ಒಬ್ಬ ಡಿಎಸ್ಪಿ, 3-4 ಸರ್ಕಲ್ ಇನ್ಸ್ಪೆಕ್ಟರ್ಗಳು ಇವತ್ತು ಅರೆಸ್ಟ್ ಮಾಡಲಿಕ್ಕೆ ಇಲ್ಲಿ ನನ್ನ ಮನೆಗೆ ಬಂದಿದ್ರು. ಆದ್ರೆ ಈ ಎಲ್ಲದಕ್ಕೂ ಇಲ್ಲಿ ಸೇರಿರ್ತಕ್ಕಂಥ ಕಾರ್ಯಕರ್ತರ ಶಕ್ತಿ, ಅವರ ಕಾನೂನಿನಲ್ಲಿ ನಂಬಿಕೆ ಇದ್ದವನು. ನಾನು ಹೈಕೋರ್ಟ್ನಲ್ಲಿ ಕಾನೂನು ವೃತ್ತಿಯನ್ನು ಮಾಡಿ ಬಂದವನು. ನಾನು LLB ಶಿಕ್ಷಣ ಮಾಡಿದ್ರು. ನನಗೆ ಕಾನೂನಿನ ಬಗ್ಗೆ ಈ ಪೊಲೀಸ್ ಇಲಾಖೆ ಪಾಠ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಅವರೇನು ನೋಟಿಸ್ ಕೊಟ್ಟಿದ್ದಾರೆ, ನಮ್ಮ ವಕೀಲರಾಗಿರ್ತಕ್ಕಂಥ ಶಂಭು ಶರ್ಮಾ ಅವರು, ಅಗರ್ತರು, ಅಜಯ್ ಅವರು ಬೆಳಿಗ್ಗೆಯಿಂದ ಇಷ್ಟವರೆಗೆ ಪೊಲೀಸ್ ಅಧಿಕಾರಿಗಳಿಗೆ ಏನು ಕಾನೂನಿನಲ್ಲಿ ನೀವು ತಪ್ಪು ಮಾಡಿದ್ರೆ ನಿಮಗೇನು ಶಿಕ್ಷೆ ಆಗ್ತದೆ ಅನ್ನುವಂತ ಮನವರಿಕೆ ಮಾಡಿದಾಗ ಅವರಿಗೆ ಅನಿಸಿತ್ತು, ಯಾವುದೋ ಒಂದು ಉನ್ನತ ಅಧಿಕಾರಿಗಳ ಷಡ್ಯಂತ್ರಕ್ಕೆ ನಾವು ಬಲಿಯಾದ್ರೆ ನಾವು ನಾಳೆ ಮನೆಯಲ್ಲಿ ಕೂತ್ಕೊಳ್ಬೇಕಾಗ್ತದೆ ಅನ್ನುವಂತ ಅರಿವನ್ನು ನಮ್ಮ ವಕೀಲರು ಮೂಡಿಸಿರುವ ಕಾರಣಕ್ಕೋಸ್ಕರ ಇವತ್ತು ಕಾರ್ಯಕರ್ತರ ಈ ಒಂದು ಶಕ್ತಿಯನ್ನು ನೋಡಿ ಅವರು ನಾವು ವಾಪಸ್ ಹೋಗ್ತೇವೆ, ನಾವು ಬಂಧನ ಮಾಡೋದಿಲ್ಲ ಎನ್ನುವಂತ ನಿರ್ಣಯವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಯ ಸಂಸತ್ ಸದಸ್ಯರು ನಳಿನ್ ಕುಮಾರ್ ಕಟೀಲ್ರು ಮಾಹಿತಿ ತಿಳಿಸಿದ ತಕ್ಷಣ ಇವತ್ತು ಇಲ್ಲಿ ಬಂದಿದ್ದಾರೆ. ಬಂಟ್ವಾಳದ ಶಾಸಕರಾಗಿರ್ತಕ್ಕಂಥ ರಾಜೇಶ್ ನಾಯ್ಕರು ಬಂದಿದ್ದಾರೆ. ಸುಳ್ಯದ ಶಾಸಕರಾಗಿರ್ತಕ್ಕಂಥ ಭಗೀರಥಿ ಅಕ್ಕ ಬಂದಿದ್ದಾರೆ. ಮೂಡಬಿದ್ರೆ ಶಾಸಕರಾಗಿರ್ತಕ್ಕಂಥ ಉಮನಾಥ್ ಕೋಟ್ಯಾನ್ ಬಂದಿದ್ದಾರೆ. ಮಂಗಳೂರು ದಕ್ಷಿಣದ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ ಬಂದಿದ್ದಾರೆ. ಮಾಜಿ ಶಾಸಕರಾಗಿರ್ತಕ್ಕಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಮುಂದಿನ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾವಧಿ ಇದ್ದಾರೆ. ಅದೇ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಳ ಇದ್ದಾರೆ. ನಮ್ಮವರು ನಮ್ಮೆಲ್ಲರ ಅಣ್ಣ ಆಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಸಿಂಹರ ಅವರಿದ್ದಾರೆ. ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಜೀವ್ ಮಠಂದೂರ್ ಅವರಿದ್ದಾರೆ. ಹರಿಕೃಷ್ಣ ಬಂಟ್ವಾಳರವರು ಇದ್ದಾರೆ. ಈ ರೀತಿಯ ಎಲ್ಲ ತಂಡ ಇವತ್ತು ಹರೀಶ್ ಪೂಂಜರ ಮನೆಗೆ ಬಂದಿದೆ ಅಂತ ಹೇಳಿದ್ರೆ ನನ್ನ ಮನೆಗೆ ಬಂದದ್ದಲ್ಲ. ಅವರು ಬೆಳ್ತಂಗಡಿಯ ಕಾರ್ಯಕರ್ತರ ರಕ್ಷಣೆಗೋಸ್ಕರ ಇಲ್ಲಿ ಬಂದಿರತಕ್ಕಂಥದ್ದು. ನಾನು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಬೆಳ್ತಂಗಡಿ ಕಾರ್ಯಕರ್ತರ ಪರವಾಗಿ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು ಇವತ್ತು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ನಮ್ಮ ಈ ರೀತಿಯ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡನೆ ಮಾಡಿದ್ದಾರೆ. ನಿತ್ಯ ನಿರಂತರವಾಗಿ ಇವತ್ತು ಫೋನ್ನ ಮೂಲಕ ವಿಜಯೇಂದ್ರ ಅವರು ನಮ್ಮ ಸಂಪರ್ಕದಲ್ಲಿ ಇದ್ದುಕೊಂಡು ಒಬ್ಬ ಜನಪ್ರತಿನಿಧಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ವಿಜಯೇಂದ್ರ ಅವರು ಮಾಡಿದ್ದಾರೆ. ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಯಾವ ಸಂದರ್ಭದಲ್ಲೂ ನಿಮಗೆ ಧನ್ಯವಾದ ಕೊಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಆದರೆ ಈ ಜೀವ ಇರುವವರೆಗೂ ನಿಮ್ಮ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಇವತ್ತು ಈ ಒಂದು ಹೋರಾಟಕ್ಕೆ ಇಡೀ ಜಿಲ್ಲೆಯ ಅನೇಕ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ನ ಮುರಳಿ ಹಸಂತಡ್ಕ ಇರಬಹುದು, ಭಾಸ್ಕರ್ ಧರ್ಮಸ್ಥಳ ಇರಬಹುದು, ನವೀನ್ ನೆರಿಯ ಇರಬಹುದು, ಉಡುಪಿಯಿಂದ ಶ್ರೀಕಾಂತ್ ಶೆಟ್ಟಿ ಇರಬಹುದು, ಈ ರೀತಿಯ ಪರಿವಾರ ಸಂಘಟನೆಯ ನಮ್ಮ ಸಂತೋಷಣ್ಣ ಇರಬಹುದು, ಈಗ ಎಲ್ಲ ನಮ್ಮ ಜಾಗರಣ ವೇದಿಕೆ ಅಜಿತ್ ಇರಬಹುದು, ಈ ರೀತಿ ಎಲ್ಲ ಪ್ರಮುಖರು ಸುಳ್ಯ, ಪುತ್ತೂರು, ಬಂಟ್ವಾಳ, ಮುಲ್ಕಿ ಮೂಡಬಿದ್ರೆ, ಮಂಗಳೂರು ದಕ್ಷಿಣ, ಮಂಗಳೂರು ಉತ್ತರ, ಉಡುಪಿಯಿಂದಲೂ ಇವತ್ತು ಈ ಹೋರಾಟದ ಜೊತೆ ಸೇರಬೇಕೆನ್ನುವಂತಹ ದೃಷ್ಟಿಯಲ್ಲಿ ಪ್ರಮುಖರು ಬಂದಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಕಾರ್ಯಕರ್ತರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ನಾನು ನಮ್ಮೆಲ್ಲ ಕಾರ್ಯಕರ್ತರ ಹತ್ರ ಈ ಹೋರಾಟಕ್ಕೆ ಮತ್ತೊಂದು ಶಕ್ತಿಯಾಗಿರ್ತಕ್ಕಂಥವರು ನಮ್ಮ ದಯವಿಟ್ಟು ಒಂದು ನಿಮಿಷ ಸಾವಧಾನ್. ಈ ಹೋರಾಟಕ್ಕೆ ಶಕ್ತಿಯಾಗಿರ್ತಕ್ಕಂಥವರು ನನ್ನ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಎಲ್ಲ ಮಾಧ್ಯಮದ ಮಿತ್ರರು. ಪ್ರಾಯಶಃ ಬೆಳಗ್ಗಿನಿಂದ ಇಷ್ಟರವರೆಗೆ
ಒಂದು ಜನಪ್ರತಿನಿಧಿಯನ್ನು ಬಂಧನ ಮಾಡತಕ್ಕಂಥ ಈ ಒಂದು ಹೈ ಡ್ರಾಮಾಕ್ಕೆ ಇಡೀ ರಾಜ್ಯದ ಕಣ್ಣು ತೆರೆಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಬಂಧುಗಳಿಗೆ ನಾನು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಯಾವುದಾದ್ರೂ ಕಾರ್ಯಕರ್ತರ ಮನಸ್ಸಿನ ಉದ್ವೇಗದಲ್ಲಿ ನಿಮಗೇನಾದ್ರೂ ಒಂದು ಮಾತು ಹೇಳಿದ್ರೆ ಅದನ್ನು ಅವರ ಪರವಾಗಿ ಮಾಧ್ಯಮದ ಬಂಧುಗಳಿಗೆ ನಾವು ಕ್ಷಮೆಯನ್ನು ಸಹ ಕೇಳುತ್ತೇನೆ. ಯಾಕಂತ ಹೇಳಿದ್ರೆ ಈ ರೀತಿಯ ಉದ್ವೇಗದ ಸಂದರ್ಭದಲ್ಲಿ ಕಾರ್ಯಕರ್ತರು ತಪ್ಪಿ ಮಾತಾಡತಕ್ಕಂಥದ್ದು ಸಹಜ. ಅದಕ್ಕೆ ನಾನು ಕ್ಷಮೆಯನ್ನು ಸಹ ಕೇಳ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತಾ, ಏನು ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಪೊಲೀಸ್ ಠಾಣೆಯಲ್ಲಿ ಹೋಗಿ ಏನು ನಾವು ಅವರಿಗೆ ಬೇಕಾಗಿರ್ತಕ್ಕಂಥ ವಿಚಾರಣೆಗೆ ನಾವು ಸಹಕರಿಸಬೇಕು, ಅದನ್ನು ಖಂಡಿತವಾಗಿ ಕಾನೂನಿನ ದೃಷ್ಟಿಯಲ್ಲಿ ನಾವು ಸಹಕಾರವನ್ನು ಕೊಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಎನ್ನುವಂತ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನೋಟಿಸ್ಗೆ ಈಗಾಗಲೇ ನನಗೆ ಎರಡು ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಕಾಲಾವಕಾಶ ಇದ್ರೆ ಇವತ್ತು ಹೋಗ್ತೇನೆ, ನಾಳೆ ಕಾಲಾವಕಾಶ ಇಲ್ಲ ಅಂದ್ರೆ ನಾಳೆ ಹೋಗ್ತೇನೆ. ನಾನು ಅವರು ಕೊಟ್ಟಿರ್ತಕ್ಕಂಥ ಕಾಲಾವಕಾಶ ಇದೆ. ನಾವು 5 ದಿನ ಕೇಳಿದ್ದೇವೆ. ನಾವು ಯಾವುದೇ ಸಂದರ್ಭದಲ್ಲಿ ನಾವು ಹೋಗಿ ಸ್ಟೇಷನ್ಗೆ ಹೋಗಿ ಅವರಿಗೆ ವಿಚಾರಣೆಗೆ ನಾನು ಬದ್ಧ ಆಗಿರ್ತೇನೆ. ಈಗ ಯಾರು ತನಿಖಾಧಿಕಾರಿ ಇದ್ದಾರೆ ಅವ್ರ ಜೊತೆ ಎಲ್ಲ ಬರಬೇಕು ಅಂತ ಹೇಳಿ ಅವ್ರು ಹೋಗಿ ಆಯ್ತು. ನಾವಿನ್ನು ಏನಿದ್ರು ನಾವು ಇವತ್ತು ಹೋಗುದಿದ್ರೆ ನಾವೆಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆ ಹೋಗ್ತೇನೆ. ನಾಳೆ ಆದ್ರೆ ನಾವು ಯಾರಾದ್ರೂ ನಾವು ವಕೀಲರ ಜೊತೆ ಪ್ರಮುಖರಾಗಿ ಹೋಗ್ತೇವೆ. ಯಾವುದೇ ನಾನ್ ಬೇಲೇಬಲ್ ಸೆಕ್ಷನ್ ಇದ್ರೂ ಅದು 5 ವರ್ಷದ ಕೆಳಗೆ ಬರುವುದರಿಂದ ಅದಕ್ಕೆ ನೋಟಿಸ್ ಕೊಡದೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಅರೆಸ್ಟ್ ಪ್ರಕ್ರಿಯೆ ಮಾಡುವಂತಿಲ್ಲ. ಅವು ಮಾಡ್ಕೊಳ್ಳಿ. ಒಂದು ನಿಮಿಷ ದಯದಿಂದ ನಿಖಿಲೊಂದು ವಿನಂತಿ. ಫೇಕ್ ಲೀಡರ್ ಓಲುಪ್ಪುನು ಅಂಚಾದೆ ಒವ್ವೇ ಮೀಡಿಯಾಡು ಅಕಲ್ ಪಾಡ್ದು ನತ್ತೆ ಅಕಲ್ನ ಪುದರ್ ಪಾಡ್ದು ಫೇಕ್ಡ್ ಪಾಡೊಂದು ಪೇರ ಇನ್ನಮದಾಲ ತರಬೇಚ ಮಲ್ಪೆರಜ್ಜಿ ಇನಿ ಕಾರ್ಯಕರ್ತರಿಗೆ ಕಾಂಗ್ರೆಸ್ ತಕ್ಲೆಗೆ ಮಜ್ಜಿ ಪೂಜಲೆಕ್ಕ ಇನಿ ಆತನ ನಿಖಿಲ್ ನಡೆದ
ಬಂಧಿಸಿ ಬಂಧಿಸಿ ನಮ್ಮನ್ನು ಬಂಧಿಸಿ 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 ಬಿಡಲಾರೆವೋ ಬಿಡಲಾರೆವೋ
ಸಂಜು ಅಲ್ಪ ಬಾಕಿ ಮಾಡಲಿ ಅಣ್ಣ ಯಾರನ್ನ ಮಾತಾಡ್ರ ಬಲ್ಲಿ
ಅಣ್ಣ ದಯದೀದು ಪೊಲೀಸ್ ತಕಲ್ದ ಗಲಾಟೆ ಅಲ್ತಾರೆ ಪೋಡ್ಚಿ ಒಂದು ನಿಮಿಷ ಯಾನ್ ಅನ್ಪನೇನೆ ದಯದೀದು ಕೇಳಲಿ ಪೊಲೀಸ್ ತಕಲ್ದ ಲಡಾಯಿ ಮಲ್ಪರೆ ಪೋಡ್ಚಿ ಕಾಂಗ್ರೆಸ್ ಷಡ್ಯಂತ್ರ ಆಕಲ್ನ ಬೇಲೇನ ಆಕಲ್ ಮಲ್ಪುನು ಆ ಕಾರಣಕ್ಕೋಸ್ಕರ ನಿಖಲ್ ಆಕಳ ಪಾತೆರ್ ರೆಜ್ಜಿ ನಿಖಲ್ ಮೂಲು ಮಾತೆರ್ಲ ಕುಲ್ಲು ಮಾತ್ರ ದೇರ್ಲ ಆಕಳ ಪಾತೆರ್ ರೆಜ್ಜಿ DSP ಲ ಎಸ್ ಸರ್ಕಲ್ ಲ ಉಲಾಯ್ ಬರ್ಪೇರು ಆಕಳ ಇಂಜಿನ ಪಾತೆರ ಒಂದು ನಿಮಿಷ ಶಾಸಕರ ಪಾತೆರ ರಾಜೇಶ್ ಒಂದು ನಿಮಿಷ DSP ಅವರೇ ನಿಮ್ ಯಾರಲ್ಲ ಬಬ್ಬೆ ಆಡ್ರಿ ಅಲ್ಲಿ DSP ಅವರೇ ನೀವು ಶುರುವಿಗೆ ನಿಮ್ಮ ಪೊಲೀಸರನ್ನೆಲ್ಲರನ್ನು ಗೇಟ್ ಇಂದ ಹೊರಗೆ ಕಳಿಸಿ ನಾನು ನಮ್ಮ ಕಾರ್ಯಕರ್ತರ ಜೊತೆ ಒಂದು ನಿಮಿಷ ಅಣ್ಣ DSP ಅವರೇ ನಿಮ್ಮ ಎಲ್ಲ ಪೊಲೀಸ್ನವರನ್ನು ಗೇಟ್ ಇಂದ ಹೊರಗೆ ಕಳಿಸಿ ನಾವು ಮಾತಾಡಿದ ನಂತರ ಏನು ಅಂತ ನಿರ್ಣಯ ತಗೊಂಡ ನಂತರ ನಮ್ಮ ಏನಿದೆ ನಿಮ್ದು ನೀವು ಮಾಡಿ ನಮ್ದು ನಾವು ಮಾಡ್ತೇವೆ ಅಲ್ಲಿವರೆಗೆ ಇಲ್ಲಿ ಯಾರು ಮುಟ್ಟೋದು ಬೇಡ ಇಲ್ಲಿ ಯಾರು ಬರೋದು ಬೇಡ ಕಾರ್ಯಕರ್ತರು ಅಷ್ಟೇ ಅಲ್ಲಿ ಕೂತಿದ್ರೆ ಆಯ್ತು ಎಲ್ಲರನ್ನು ಗೇಟ್ ಇಂದ ಹೊರಗೆ ಕಳಿಸಿ ನೀವು ಬನ್ನಿ ಸರ್ಕಲ್ ಇನ್ಸ್ಪೆಕ್ಟರ್ ಬನ್ನಿ ಮಾತಾಡು ರಾಜೇಶ್ ಪೊಲೀಸ್ ತಕ್ಕಲೆ ಗಡ್ಡಾಂಗಳ ತುಂಬಿದ ಕುಲ್ಲೆ ಅಣ್ಣ ದಯದೀದು ಕುಲ್ಲೆ ಅವನೊಂಚೂರು ಚೂರು ಕುಲ್ಲೆಗೆ ರಂಜು ಇಂಚು ಮನೆ ಬಂದು ಅವನು ಅಕ್ಲ ಬಂದು ರಾಜೇಶ್ 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 ಕುಲ್ಲೆ ಕುಲ್ಲೆ ಬಂದ ಕುಲ್ಲ ಕುಲ್ಲೆ ಬೋಲೋ ಭಾರತ್ ಮಾತಾ ಕಿ ಕುಲ್ಲೆ ಕುಲ್ಲೆ ಬೋಲೋ ಭಾರತ್ ಮಾತಾ ಕಿ ಕುಲ್ಲೆ ಕುಲ್ಲೆ ಮಕ್ಕಳು ಪೊಲೀಸ್ ತಗ್ಲಿಕ್ಕೆ ತೊಂದರೆ ನಮಗೆ ಅಗ್ಲಿಕ್ಕೆ ನಮ್ಮ ಹಾಕಿ ವಾಪಸ್ ಎಲ್ಲ ಕುರಂಗಿ ಮಲ್ಬೇರೆ ಅಗಲು ಇತ್ತೀಚಿನ ಕಾರ್ಯಕ್ಕೆ ಅಗ್ಲಿಗೆ ತೊಂದರೆ ಉಂಟಲ್ಲ ನಮ್ಮ ಮಿಕ್ಕ ಎಫ್ಐಆರ್ ಮಾಡ್ಬೇರೆ ಪೂರ ಕಾರ್ಯಕರ್ತರು ಹಾಗಾದ್ರೆ ತಡೆಬಿಡಿ ಮಾಡ್ಕೊಂಡು ಅಣ್ಣ ಇರಿಕಿಲ್ಲ ಇಂಚು ಮಾರೆ ಓ ಅಜಿತ್ ಯತೀಶ್ ಅಣ್ಣ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಬಾಲಣ್ಣ ಒರಿಯಲ್ಲ ಲಕ್ಕೊಚ್ಚಿ ಬಚ್ಚೆ
ಬಲ್ಲ ಬೆಳ್ತಂಗಡಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಶಶಾಂಕ್ ಶೆಟ್ಟಿ ಅವರನ್ನ ವಿನಾಕಾರಣ ಬಂಧಿಸಿದಾಗ ಕಾರ್ಯಕರ್ತರಿಗಾಗಿರುವ ಅನ್ಯಾಯದ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಮಾಡತಕ್ಕಂಥದ್ದು ಆ ಕ್ಷೇತ್ರದ ಶಾಸಕರ ಹಕ್ಕು ಮತ್ತು ಆದ್ಯತೆ ಮತ್ತು ಹಕ್ಕಿನ ಆಧಾರದಲ್ಲಿ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರಲ್ಲಿ ವಿಚಾರಣೆ ಮಾಡಿದಾಗ ಯಾವ ಕಾರಣಕ್ಕೋಸ್ಕರ ಬಂಧಿಸಿದ್ದೀರಿ ಅನ್ನುವಂಥ ಕಾರಣವನ್ನ ಕೇಳಿರುವ ಹಿನ್ನೆಲೆಯಲ್ಲಿ ಅದೇ ಕಾರಣವನ್ನ ಪ್ರಕರಣ ಅಂತ ದಾಖಲು ಮಾಡಿ ಈ ಕ್ಷೇತ್ರದ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಪರಿಶ್ರಮಗಳನ್ನು ಹಾಕಿರ್ತಕ್ಕಂಥ ಒಬ್ಬ ಶಾಸಕರ ಮೇಲೆ ಕೇಸು ದಾಖಲಿಸುವಂತಹ ಹೀನಕೃತ್ಯವನ್ನ ಇಲ್ಲಿಯ ಪೊಲೀಸ್ ಇಲಾಖೆ ಮಾಡಿದೆ. ಆ ನಂತರ ಅದಕ್ಕೆ ಸಹಜವಾಗಿ ಪ್ರತಿಭಟನೆಯನ್ನ ಶಾಸಕರು ಮಾಡಿದ್ದಲ್ಲ, ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಿಂದ ಮಾಡಿದೆ. ಆ ಜಿಲ್ಲೆಯಿಂದ ಮಾಡಿರುವಂತಹ ಹೋರಾಟ ಈ ಕ್ಷೇತ್ರದ ಕಾರ್ಯಕರ್ತರಿಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧದ ಹೋರಾಟ. ಆ ಅನ್ಯಾಯದ ವಿರುದ್ಧದ ಹೋರಾಟದಲ್ಲಿ ಶಾಸಕರು ಭಾಗಿಯಾಗತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಆ ಅನ್ಯಾಯದ ವಿರುದ್ಧವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥ ಶಾಸಕರ ಮೇಲೆ ಕೇಸು, ಒಬ್ಬ ನಿರಪರಾಧಿ ಕಾರ್ಯಕರ್ತನ ಮೇಲೆ ಕೇಸು ಹಾಕಿರುವಂತದ್ದನ್ನ ಪ್ರತಿಭಟನೆಯ ಮುಖಾಂತರ ನಮ್ಮ ಪಾರ್ಟಿ ಬೆಳ್ತಂಗಡಿಯಲ್ಲಿ ಪ್ರತಿಭಟನೆಯನ್ನ ಮಾಡಿತ್ತು.
ಇದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು ಮತ್ತೆ ಶಾಸಕರ ಮೇಲೆ 3-4 ಕೇಸುಗಳನ್ನು ಹಾಕತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಮಾಡಿದೆ. ಕಳೆದ 1 ವರ್ಷಗಳಲ್ಲಿ ಈ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನಿರಂತರವಾಗಿರತಕ್ಕಂತಹ ಕಾರ್ಯಕರ್ತರ ಮೇಲೆ ಮತ್ತು ಜನಪ್ರತಿನಿಧಿಗಳು, ವಿರೋಧ ಪಕ್ಷದ ಜನಪ್ರತಿನಿಧಿಗಳ ಮೇಲೆ ಕೇಸು ಹಾಕುವಂತಹ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಬಂದಿದೆ. ಇವತ್ತು ಎಲ್ಲಿಯವರೆಗೆ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಈ ಸರ್ಕಾರ ಇವತ್ತೊಬ್ಬರ ಶಾಸಕರ ಮೇಲೆ ಕೇಸುಗಳನ್ನು ಹಾಕಬೇಕಿದ್ರೆ, ಇಂತಹ ಕೇಸು, ಇಂತಹ ಪ್ರಕರಣಗಳು 10 ಬಾರಿ ಆಗಿದೆ ಈ ರಾಜ್ಯದಲ್ಲಿ. ನನಗೇನಿಸಿದ ರಾಜಕೀಯ ಕಾರ್ಯಕರ್ತನಾಗಿ ಬೆಳೆದಿರುವ ಸಿದ್ದರಾಮಯ್ಯನ ಮೇಲೆ 100 ಕೇಸ್ ಇರಬಹುದು. ಆದರೆ ಯಾವ ಕೇಸಿನಲ್ಲೂ ಯಾವ ಪೊಲೀಸು ಹೋಗಿ ಮನೆಯಲ್ಲಿ ನೋಟಿಸ್ ಜಾರಿ ಮಾಡಿರ್ತಕ್ಕಂಥ ಕೇಳಲಿಲ್ಲ. ಹಿಂದೆ ನನ್ನ ಮೇಲೆ ಇಂಥ ಕೇಸ್ 3 ಆಗಿತ್ತು. ಆ ಸಂದರ್ಭದಲ್ಲಿ ಯಾವುದೇ ಪೊಲೀಸ್ ಬಂದು ನನಗೆ ನೋಟಿಸ್ ಜಾರಿ ಮಾಡಿಲ್ಲ. ಹೇಳಿದ್ರೆ ಅತಿರೇಕದ ದುರ್ವರ್ತನೆಯಿಂದ ಒಬ್ಬ ಶಾಸಕನ ಮೇಲೆ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು, ಕಾಂಗ್ರೆಸ್ ಪಾರ್ಟಿ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇವತ್ತು ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡುವುದು ಮಾತ್ರ ಅಲ್ಲ, ಅವರನ್ನ ಬಂಧಿಸಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದೆ. ಹೇಳಿದ್ರೆ ಕಳೆದ 5 ವರ್ಷಗಳಲ್ಲಿ ಶಾಸಕ ಹರೀಶ್ ಪೂಂಜಾರ ಜನಪ್ರಿಯತೆಯನ್ನು ಸಹಿಸದೇ ಇರತಕ್ಕಂಥ ಕಾಂಗ್ರೆಸ್ ಮತ್ತು ಅಧಿಕಾರಿಗಳು ಇವತ್ತು ಇವರನ್ನ ಮಟ್ಟ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಸಣ್ಣ ಕಾರಣಗಳನ್ನು ಇಟ್ಕೊಂಡು ಇವತ್ತು ಬಂಧಿಸುವಂತ ಕಾರ್ಯಕ್ಕೆ ಕೈ ಹಾಕಿದೆ. ಇವತ್ತು ಬೆಳಗ್ಗೆಯಿಂದ ಒಂದು ನಾಟಕವನ್ನು ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ನೋಟಿಸ್ ಅನ್ನ ಕೊಟ್ಟು ಹೋಗಬೇಕಾಗಿರ್ತಕ್ಕಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಅದರ ಹಿಂದೆ ಪೊಲೀಸರಂತಂದು ಬಂಧಿಸುವಂತ ಕಾರ್ಯವನ್ನು ಮಾಡಿದೆ. ಇವತ್ತು ಅವರ ಜನಪ್ರಿಯತೆ ಕಾರಣಕ್ಕೋಸ್ಕರ ಇಡೀ ಬೆಳ್ತಂಗಡಿಯ ಕಾರ್ಯಕರ್ತರು ಮತ್ತು ಸಮೂಹ ಬಂದು ಇಲ್ಲಿ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಹೇಳಿದ್ರೆ ಶಾಸಕರ ಮೇಲೆ ಇರತಕ್ಕಂಥ ಕೇಸುಗಳು ಯಾವುದು, ಬಂಧನ ಮಾಡುವಂತ ಯಾವುದೇ ಕೇಸುಗಳಿಲ್ಲ. ಈ 4 ಕೇಸುಗಳು ದಾಖಲಾತಿ ಆಗಿರ್ತಕ್ಕಂಥದ್ದನ್ನ ಇವತ್ತು ನ್ಯಾಯವಾದಿಗಳ ಮುಖಾಂತರ ವಿಚಾರಿಸಿದಾಗ ಯಾವುದರಲ್ಲೂ ಬಂಧಿಸುವ ಹಾಗಿಲ್ಲ, ನೋಟಿಸ್ ಕೊಟ್ಟು ಹೋಗಬೇಕು. ಆ ನೋಟಿಸ್ಗೆ 2 ದಿನಗಳ ಕಾಲಾವಕಾಶಗಳನ್ನು ಕೊಟ್ಟು ಉತ್ತರಿಸುವುದಕ್ಕೆ ಅವಕಾಶಗಳನ್ನು ಕೊಡಬೇಕು. ಉತ್ತರಿಸುವುದಕ್ಕೆ ಅವಕಾಶಗಳನ್ನು ಕೊಟ್ಟು ಆ ಸಂದರ್ಭದಲ್ಲೂ ಅವರ ಉತ್ತರಗಳನ್ನು ಕೊಡಿದ್ರೆ ಇನ್ನೊಂದು ನೋಟಿಸ್ ಮಾಡಬೇಕು. ಆಗ್ಲೂ ಉತ್ತರಿಸಿದ್ರೆ ಇನ್ನೊಂದು ನೋಟಿಸ್ ಮಾಡಬೇಕು. 3 ನೋಟಿಸ್ಗಳನ್ನು ಮಾಡಿ ಅವರನ್ನ ಕರೆಸಬೇಕು ಅಂತ ಹೇಳ್ತಕ್ಕಂಥ ಹಿನ್ನೆಲೆ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏಕಾಏಕಿ ಬಂಧಿಸಲೇಬೇಕು ಅಂತ ಹಠಕ್ಕೆ ಈ ಪೊಲೀಸ್ ಇಲಾಖೆ ಬಿದ್ದಿರೋದ್ರಿಂದ ಇದರ ಹಿಂದೆ ರಾಜಕೀಯ ಪ್ರೇರಿತ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಹಾಗಾಗಿ ಬೆಳಗ್ಗೆಯಿಂದ ನೋಟಿಸ್ ಅನ್ನು ಕೊಟ್ಟು ಹೋಗಿದ್ದಾರೆ. ಅದು ಮೊದಲ ನೋಟಿಸ್ ಕೊಟ್ಟರು, ಅದೊಂದು ತುಂಬಾ ತಡವಾಗಿ ಕೊಟ್ಟರು. ಆ ಕೇಸ್ ದಾಖಲಾಗಿರುವಂತದ್ದು 2 ದಿನಗಳ ಹಿಂದೆ ಘಟನೆ ನಡೆದಿರುವಂತದ್ದು. 2 ದಿನಗಳ ನಂತರ ಎಫ್ಐಆರ್ ಆಗಿದೆ. ಎಫ್ಐಆರ್ ಆದ್ಮೇಲೆ 1 ದಿನ ಮೇಲೆ ನೋಟಿಸ್ ಕೊಡ್ಲಿಕ್ಕೆ ಬಂದಿದ್ದಾರೆ. ನೋಟಿಸ್ ಕೊಟ್ಟು ಹೋಗಿದ್ದಾರೆ. ಮತ್ತೆ 2 ಕೇಸ್ ಇದೆ ಅಂತ ಹೇಳಿದ್ದಾರೆ. ಆ ಕೇಸಿಗೆ ನೋಟಿಸ್ ಮತ್ತೆ ಬಂದಿಲ್ಲ. ಈಗ ಸಂಜೆ ಹೊತ್ತು ಕೊಟ್ಟಿದ್ದಾರೆ. ಮತ್ತು ಆ ನೋಟಿಸ್ನಲ್ಲಿ ನೀವು ಬಂದು ಠಾಣೆಯಲ್ಲಿ ಹೇಳಿಕೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಯಾವ ನಿಯಮಗಳು ಇಲ್ಲ. ಹೇಳಿದ್ರೆ ನಿಯಮಗಳನ್ನ ಮೀರಿ, ಸಂವಿಧಾನಗಳನ್ನ ಮೀರಿ ಇವತ್ತು ಪೊಲೀಸರು ಒಂದು ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತದೆ. ಮತ್ತು ಯಾವುದೇ ಕಾರಣಕ್ಕೆ ನಮ್ಮ ಶಾಸಕರನ್ನ, ನಿಮಗೆ ಏನು ನ್ಯಾಯಾಲಯದ ಹಿಂದೆ ತೀರ್ಪುಗಳಿದ್ದಾವೆ, ಆ ತೀರ್ಪಿನ ಆಧಾರದಲ್ಲೇ ಈ ಕೇಸನ್ನು ನೋಡಬೇಕು. ಹಾಗಾಗಿ ಶಾಸಕರು ವಿವರಣೆ ಕೊಡಲಿಕ್ಕೆ ನಿಮಗೆ 2 ದಾರಿ ಇದೆ. ಒಂದು ಹೇಗೆ ಬಂದಿದ್ರೆ ಇಲ್ಲೇ ವಿವರಣೆ ಪಡ್ಕೊಳ್ಳಿ, ಅದಕ್ಕೆ ನಮ್ಮ ಅಭ್ಯಂತರಗಳಿಲ್ಲ. ಶಾಸಕರು ಇಲ್ಲಿ ವಿವರಣೆ ಕೊಡ್ತಾರೆ. ನಿಮಗೆ ಈಗಾಗಲೇ ಅವರು ಕೊಟ್ಟಿರುವ ನೋಟಿಸ್ಗೆ ಶಾಸಕರು ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರದ ಆಧಾರದಲ್ಲಿ ಸ್ಪಷ್ಟವಾಗಿ ಹೇಳಿದರೆ ದಿನಗಳನ್ನು ಕೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಈಗ ಸ್ಪಷ್ಟಪಡಿಸಿದ್ದೇವೆ, ನೋಟಿಸ್ ಅನ್ನು ತಗೊಂಡಿದ್ದೇವೆ. ಯಾಕೆ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಕಾನೂನಿಗೆ ಗೌರವವನ್ನು ಕೊಡ್ತದೆ, ಸಂವಿಧಾನಕ್ಕೆ ಗೌರವವನ್ನು ಕೊಡ್ತದೆ. ಆ ಕಾರಣಕ್ಕೆ ಶಾಸಕರು ಇವತ್ತು ಗೌರವವನ್ನು ಕೊಟ್ಟು, ಕಾನೂನಿಗೆ ಗೌರವವನ್ನು ಕೊಟ್ಟು ಆ ನೋಟಿಸ್ ಅನ್ನು ತಗೊಂಡಿದ್ದಾರೆ. ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ಮಾಡಲಿಲ್ಲ. ಪೊಲೀಸರು ಬಂದಾಗ ಯಾವುದೇ ರೀತಿಯ ದುರ್ವರ್ತನೆಯನ್ನು ಮಾಡಲಿಲ್ಲ. ಸಹಜವಾಗಿ ನಾವೆಲ್ಲ ಶಾಸಕರು, ಸಂಸದರುಗಳಿಗೆ ಕೂತ್ಕೊಂಡು ಇದನ್ನು ತಗೊಂಡಿದ್ದೇವೆ. ಹಾಗಾಗಿ ಹೇಳಿದೆ, ಕಾನೂನಿಗೆ ಗೌರವ ಕೊಟ್ಟು ಇವತ್ತು ಇದೆಲ್ಲವನ್ನು ಪ್ರಕ್ರಿಯೆ ಮಾಡಿದ್ದೇವೆ. ಹಾಗಾಗಿ ಇವತ್ತು ಮತ್ತೆ ಎಚ್ಚರಿಕೆಯನ್ನು ಕೊಡ್ತೀವಿ. ಈ 5 ದಿನಗಳ ಕಾಲಾವಕಾಶಗಳನ್ನು ಕೇಳಿದ್ದಾರೆ. ಕಾನೂನಿನ ಗೌರವವನ್ನು ಕೊಟ್ಟು ಶಾಸಕರು ಹೇಗೆ ನಡ್ಕೋಬೇಕೋ ನಡ್ಕೋತಾರೆ. ಪೊಲೀಸ್ ಇಲಾಖೆಯು ಕಾನೂನು ಪ್ರಕಾರವೇ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಇದನ್ನು ಮೀರಿ ಏನಾದರೂ ಪೊಲೀಸರು ನಮ್ಮ ಶಾಸಕರ ಒತ್ತಡವನ್ನು ಹಾಕಿದರೆ ಇದಕ್ಕೆ ಇಡೀ ಜಿಲ್ಲೆಯಲ್ಲಿ ನಾವು ಉತ್ತರವನ್ನು ಕೊಡ್ತೀವಿ. ಹಾಗಾಗಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಶಾಸಕರ ಈಗಾಗಲೇ ಮಾತುಕತೆಯನ್ನು ಮಾಡಿದ್ದೇವೆ. ಪೊಲೀಸ್ ಇಲಾಖೆಯಲ್ಲೂ ಚರ್ಚೆಗಳನ್ನು ಮಾಡಿದ್ದೇವೆ. ನಮ್ಮ ನ್ಯಾಯವಾದಿಗಳನ್ನು ಇಟ್ಟುಕೊಂಡು ಚರ್ಚೆ ಮಾಡಿದ್ದೀವಿ. ಎಲ್ಲ ರೀತಿಯ ವಿವರಣೆಯನ್ನು ಕೊಟ್ಟಿದ್ದೀವಿ. ಸ್ವಲ್ಪ ಸಮಯವನ್ನು SP ಅವರ ಆದೇಶಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಕಾರ್ಯಕರ್ತರು ಬಹಳ ಬೆಳಗಿಂದ
ನಮ್ಮ ಶಾಸಕರ ಮೇಲಿನ ಪ್ರೀತಿ ಇದೆ. ಬಹಳ ಬೆಳಗ್ಗೆಯಿಂದ ಕಷ್ಟಪಟ್ಟು ಇಲ್ಲಿ ನಿಂತಿದ್ರಿ, ಊಟ ಇಲ್ಲದೆ, ಚಹಾ ತಿಂಡಿ ಇಲ್ಲದೆ, ಬೆಳಿಗ್ಗೆ ಸ್ವಯಂ ಪ್ರೇರಿತರಾಗಿ ಬಂದಿದ್ರಿ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ, ಹೊರಗಡೆಯೂ ಸಾವಿರಾರು ಸಂಖ್ಯೆಯಲ್ಲಿ ಕಾಯ್ತಾ ಇದ್ದಾರೆ. ಹೇಳಿದ್ರೆ ನಾವು ಇವತ್ತು ವಿನಂತಿ ಮಾಡುವಂತದ್ದು ಏನು ಅಂತ ಕೇಳಿದ್ರೆ, ಪೊಲೀಸ್ ಇಲಾಖೆಗೆ ನೋಡಿ, ಯಾವುದೇ ರೀತಿಯ ರಾಜಕೀಯ ಒತ್ತಡಗಳಿಗೆ ಮಣಿಬೇಡಿ, ಯಾವುದೇ ರೀತಿಯ ರಾಜಕೀಯ ಒತ್ತಡದಿಂದ ಈ ಕೇಸನ್ನ ನೋಡಬೇಡಿ. ನೀವು ಕಾನೂನು ಮತ್ತು ಸಂವಿಧಾನಾತ್ಮಕವಾಗಿ ನಡವಳಿಕೆಯನ್ನು ತೋರಿಸಿ ಅಂತ ಹೇಳತಕ್ಕಂಥ ವಿನಂತಿಯನ್ನ ಮಾಡ್ತೀವಿ. ಚಟುವಟಿಕೆ ನಡುವೆ ಏನಾದರೂ ಬಂಧನ ಮಾಡುವ ಕೆಲಸಕ್ಕೆ ಮುಂದಾದ್ರೆ ನೋಡಿ, ಖಂಡಿತವಾಗಿ ಬಂಧನ ಮಾಡಿದ್ರೆ ನಮ್ಮ ಶಾಸಕರನ್ನು ನಾವು ಬಿಟ್ಟುಕೊಡ್ಲಿಕ್ಕೆ ಪ್ರಶ್ನೆ ಇಲ್ಲ. ನಾವೆಲ್ಲರೂ ಕಾರ್ಯಕರ್ತರು ಇದ್ದೀವಿ. ಎರಡನೇದು, ಬಂಧನ ಮಾಡಿದ್ರೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ, ನಾಳೆಯಿಂದ ನಾವು ಜಿಲ್ಲೆಯ ಬಂದ್ಗೆ ಕರೆ ಕೊಡ್ತೀವಿ.
ಹರೀಶ್ ಅಣ್ಣನಿಗೆ ಹರೀಶ್ ಅಣ್ಣನಿಗೆ ಪ್ರೊಸೀಜರ್ ಏನಿದೆ, ನಿಯಮಾವಳಿಗಳು ಏನಿದ್ದಾವೆ ಅದನ್ನು ಯಾವ ಸ್ಥಳದಲ್ಲಿ ಎಷ್ಟು ಹೊತ್ತಿಗೆ ಬಂಧಿಸಿದ್ದೇವೆ ಅಂತ ಬರೆದು ಕೊಡಬೇಕು ಮತ್ತು ಆ ಮಾಹಿತಿಯನ್ನು ಸಂಬಂಧಪಟ್ಟವರಿಗೆ ಕೊಡಬೇಕು ಅಂತ ಇದೆ ಕಾರಣ. ಅದು ಅವರಿಗೆ ಆ ನಿಯಮಗಳು ಗೊತ್ತಿದೆ. ಆ ನಿಯಮಗಳನ್ನು ಪೂರೈಸಿ ಅವರನ್ನು ಬಂಧಿಸಿ ಕರ್ಕೊಂಡು ಹೋಗುವುದಕ್ಕೆ ನಮ್ಮದು ಆಕ್ಷೇಪ ಇಲ್ಲ. ನಾವು ಉಳಿದದ್ದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡುತ್ತೇವೆ ಎಂದೇಳುವಂತಹ ಮಾತುಗಳನ್ನು ಅವರಿಗೆ ಹೇಳಿದ್ದೇವೆ. ತೀರ್ಮಾನವನ್ನು ಅವರಿಗೆ ಬಿಟ್ಟಿದ್ದೇವೆ. ಏನಾಗ್ತದೆ ನೋಡೋಣ. ನಾವು ದಯವಿಟ್ಟು ಗೊಂದಲ ಮಾಡುವ ಅಗತ್ಯ ಇಲ್ಲ. ಅಲ್ಲ, ಸಜೆಷನ್ ಬೇರೆ ಏನಿಲ್ಲ. ಹರೀಶ್ ಪೂಂಜಾರಿಗೆ ಸಜೆಷನ್ ಕೊಡಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ಅವರು ಕೂಡ ಒಬ್ಬರು ವೃತ್ತಿಯಲ್ಲಿ ನ್ಯಾಯವಾದಿಯಾಗಿದ್ದವರು, ಅವರಿಗೂ ವಿಚಾರಗಳು ಗೊತ್ತಿದೆ. ನಾವು 4-5 ಜನ ಅವರು ಸೇರಿದ ಹಾಗೆ ವಿಮರ್ಶೆಗಳನ್ನು ಮಾಡಿ, ಪ್ರತಾಪ್ ಸಿಂಹ ನಾಯಕರವರು ನ್ಯಾಯವಾದಿಗಳವರು ಇದ್ದಾರೆ, ನಾನಿದ್ದೇನೆ, ಅಜಯ್ ಸುವರ್ಣ ಅವರು ಇರ್ತಾರೆ, ಶಂಭು ಶರ್ಮಾ ಅವರು ಇರ್ತಾರೆ. ಇವರೆಲ್ಲ ಕೂಡಿ ಕಾನೂನಿನ ವಿಚಾರಗಳನ್ನು ವಿಮರ್ಶೆ ಮಾಡಿ ಈಗ ನಾವು ನಮ್ಮ ಅಭಿಪ್ರಾಯವನ್ನು ಪೊಲೀಸ್ ಇಲಾಖೆಗೆ ಹೇಳಿದ್ದೇವೆ. ಇನ್ಸ್ಪೆಕ್ಟರ್ಗೆ ಅವರು ಮಾಡುವಂತಹ ತೀರ್ಮಾನ ಏನಿದೆ ಅದಕ್ಕೆ ನಾವು ಬದ್ಧರು. ಆಮೇಲೆ ಕಾನೂನಾತ್ಮಕವಾಗಿ ಮಾಡಬೇಕಾದ ಹೋರಾಟಗಳನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ.
ಅವರು ಕಾನೂನು ಪ್ರಕಾರ ನಡೆಯುವಂತಹ ಯಾವುದೇ ಪ್ರಕ್ರಿಯೆಗಳಿಗೆ ಅವರು ಅಡ್ಡಿ ಮಾಡಲಿಕ್ಕೆ ಸಿದ್ಧರಿಲ್ಲ. ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿ, ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಇಷ್ಟು ಜನ ಸೇರಿದ್ರೆ ಅವರ ಮೇಲಿನ ಪ್ರೀತಿಯಿಂದ ಸೇರಿದ್ದಾರೆ ಅಷ್ಟೇ ಹೊರತು ಯಾವುದೇ ಗೊಂದಲಗಳನ್ನು ಮಾಡಲಿಕ್ಕೆ ಗಲಾಟೆ ಮಾಡುವ ಉದ್ದೇಶದಲ್ಲ. ಅವರು ಸಾಮಾನ್ಯ ಕಾರ್ಯಕರ್ತರ ಮನಸ್ಸಿನಲ್ಲಿ ಯಾವ ಸ್ಥಾನವನ್ನು ಸಂಪಾದಿಸಿದ್ದಾರೆ ಅಂತ ಹೇಳುವಂಥದ್ದು ಇದರಿಂದ ಗೊತ್ತಾಗ್ತದೆ. ಅವರು ಎಲ್ಲದಕ್ಕೂ ಸಿದ್ಧರಿದ್ದಾರೆ. ಕಾನೂನಿನ ಪ್ರಕಾರ ಬಂಧನ ಮಾಡೋದಿಲ್ಲ, ಅವರು ಬಂಧನಕ್ಕೆ ಸಿದ್ಧರಾಗಿದ್ದಾರೆ. ಎಲ್ಲ ವಿಚಾರಗಳಿಗೂ ಅವರಿಂದ ಯಾವ ಆಕ್ಷೇಪಗಳಿಲ್ಲ, ಅಡ್ಡಿಯೂ ಇಲ್ಲ. ಅಲ್ಲ, ಒತ್ತಾಯದ ಅವರ ಮನಸ್ಸಿನ ಭಾವನೆಗಳು. ಕಾನೂನು ಪ್ರಕಾರ ಅವರು ಏನು ಮಾಡ್ತಾರೆ ಮಾಡಲಿ. ಅವರು ಕಾನೂನು ಪ್ರಕಾರ ಮಾಡುವ ಹಾಗಿಲ್ಲ ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ. ಇವತ್ತು ಇಲ್ಲಿ ಬಂಧನ ಮಾಡುವ ಹಾಗಿಲ್ಲ. ಆದ್ರೆ ಮಾಡೋದಿದ್ರೆ, ಕಾನೂನು ಮೀರಿ ಮಾಡೋದಿದ್ರೆ ನಮ್ಮ ಆಕ್ಷೇಪ ಇಲ್ಲ. ಯಾಕಂದ್ರೆ ಮತ್ತೆ ಇನ್ನೊಂದು ಕೇಸನ್ನು ಸೃಷ್ಟಿ ಮಾಡ್ತಾರೆ ಅವರು. ಇಲ್ಲಿ ಗಲಾಟೆ ಮಾಡಿದ್ರು, ಮತ್ತೊಂದು ನಾಳೆ ಪೊಲೀಸರ ಮೇಲೆ ಕೈ ಹಾಕಿದ್ರು ಅಂತ ಹೇಳುವ ಸೆಕ್ಷನ್ ಬೀಳಬಹುದು. ಯಾಕಂದ್ರೆ ಅಷ್ಟು ಒತ್ತಡ ಇದೆ ಅಂತ ಹೇಳುವಂಥದ್ದು ನಮಗೆಲ್ಲ ಗೊತ್ತು. ಅವರು ಯಾವುದಕ್ಕೆ ಅಂತ ಸ್ಪಷ್ಟ ಮಾಹಿತಿ ಕೊಡ್ತಾ ಇಲ್ಲ. ಪೊಲೀಸ್ ಠಾಣೆಗೆ ನುಗ್ಗಿದ್ದಾರೆ, ಅಲ್ಲಿ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾರೆ ಅಂತ ಹೇಳುವ ಆರೋಪದಲ್ಲಿ 12 ಗಂಟೆಯ ಒಳಗೆ ಠಾಣೆಗೆ ಹಾಜರಾಗಿ ವಿವರಣೆ ಕೊಡಿ ಅಂತ ಅವರು ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಕೊಟ್ಟಿದ್ದು 9 ಗಂಟೆಗೆ 10 ಗಂಟೆಗೆ ರಾತ್ರಿ 9 ಗಂಟೆವರೆಗೆ ಸಮಯ ಇದೆ. ಅವರು ಇಲ್ಲಿ ಅವರನ್ನು ಕೂತ್ಕೊಂಡು ಇಲ್ಲಿಯೇ ಕೂತ್ಕೊಳ್ಳುವಾಗಿಲ್ಲ. ಅದನ್ನು ನಾವು ಕೊಟ್ಟು ಅವರು ಹೋಗಬೇಕಿತ್ತು. ಇನ್ನೊಂದು ಇದೆ ಅಂತ ಅವರು ಹೇಳ್ತಾರೆ. ಅದರ ಮಾಹಿತಿಗಳು ಸರಿಯಾಗಿಲ್ಲ. ಮೊನ್ನೆ ಪ್ರತಿಭಟನೆ ಮಾಡಿದ್ದಕ್ಕೆ ಒಂದು ಕೇಸ್ ಮಾಡಿದ್ದೇವೆ ಅಂತ. ಯಾರ ಮೇಲೆ ಮಾಡಿದ್ದಾರೆ ಯಾವುದು ಗೊತ್ತಿಲ್ಲ. ವಿವರಣೆಗಳನ್ನು ಸ್ಪಷ್ಟವಾಗಿ ಕೊಟ್ಟಿಲ್ಲ. ಒಬ್ಬ ನ್ಯಾಯವಾದಿಯಾಗಿ ನಾನು ಕಾನೂನಿನ ಅಂಶಗಳನ್ನು ಹೇಳ್ಬೋದು. ಪಕ್ಷದ ಕಾರ್ಯಕರ್ತನಾಗಿ ಎಲ್ಲರಿಗೂ ಗೊತ್ತಿದೆ ಯಾವ ಕಾರಣಕ್ಕೆ ಈ ಒಂದು ಘಟನೆ ನಡೆಯುತ್ತಾ ಇದೆ, ಯಾಕೆ ದ್ವೇಷ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿದೆ. ಪ್ರತಿಯೊಬ್ಬ ಬಿಜೆಪಿಯು ಸಪೋರ್ಟರಿಗೆ ಮಾತ್ರ ಅಲ್ಲ, ಈವನ್ ಕಾಂಗ್ರೆಸ್ ಅಥವಾ ಬೇರೆ ಪಕ್ಷಗಳನ್ನು ಬೆಂಬಲಿಸುವಂತಹ ಪ್ರತಿಯೊಬ್ಬನಿಗೂ ಗೊತ್ತಿದೆ. ಹರೀಶ್ ಪೂಜಾರ ಬೆಳವಣಿಗೆಯನ್ನು ತಡೆಯುವ ದೃಷ್ಟಿಯಲ್ಲಿ ಮತ್ತು ಅವರ ಜೊತೆಗಿರುವ ಕಾರ್ಯಕರ್ತರನ್ನು ಬೆದರಿಸಿ ಬಾಯಿ ಮುಚ್ಚಿಸುವಂತಹ ಪ್ರಯತ್ನ ಇದರ ಇದೆ, ಆ ಷಡ್ಯಂತ್ರ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟ. ಈಗ ಮೊನ್ನೊಂದು ಪ್ರತಿಭಟನೆ ಅದರ ಬಗ್ಗೆ ಪೊಲೀಸರು ಸುಮ್ಮನಿದ್ದಾರೆ, ಆಕ್ರೋಶ ಅಧಿಕಾರಿಗಳಿಗೆ ನೋಡಿ, ಯಾವುದೋ ಪ್ರತಿಭಟನೆಗಳಿಗೆ ಕ್ರಮ ತೆಗೊಳ್ಳುವಂತಹದ್ದು ಅವರ ಕರ್ತವ್ಯ ಆಗಿತ್ತು. ಎಲ್ಲ ಪ್ರತಿಭಟನೆಗಳಿಗೆ ಇದು ಸೆಲೆಕ್ಟಿವ್ ಆಕ್ಷನ್ಗಳನ್ನು ಯಾಕೆ ತಗೊಳ್ತೀರಿ? ಕಾಂಗ್ರೆಸ್ಸಿನವರು ಮಾಡಿದ್ರೆ, ಕಮ್ಯುನಿಸ್ಟಿನವರು ಮಾಡಿದ್ರೆ ಕೇಸ್ ಮಾಡೋದಿಲ್ಲ. ಬಿಜೆಪಿ ಅಥವಾ ಶಾಸಕರ ಜೊತೆಗೆ ಯಾರಾದರೂ ಪ್ರತಿಭಟನೆ ಮಾಡಿದ್ರೆ ಅವರ ಮೇಲೆ ಕ್ರಮ ತಗೊಳ್ಳಿಕ್ಕೆ ನೀವು ಯಾಕೆ ಇಷ್ಟು ಆಸಕ್ತಿ ವಹಿಸ್ತಾ ಇದ್ರಿ? ಇದರ ಹಿಂದೆ ಇರುವಂತಹ ಕಾಣದ ಕೈಗಳ ಪ್ರಭಾವ ಯಾವುದು ಅಂತ ಹೇಳುವಂತಹದ್ದು. ತಮ್ಮ ಗಮನಕ್ಕೆ ಇಲ್ಲಿ ಒಂದು ಫೋಟೋ ಇದೆ. ಇತ್ತೀಚೆಗೆ ಒಂದು 2-3 ದಿನಗಳ ಹಿಂದೆ ಇರಬೇಕಿದು ನಡೆದಂತಹ ಪ್ರತಿಭಟನೆ. ಕಾಂಗ್ರೆಸ್ಸಿನ ಕಮ್ಯುನಿಸ್ಟಿನ ನಾಯಕರುಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಯಾವುದೇ ಚುನಾವಣಾ ನೀತಿ ಸಂಹಿತೆ ಅವರಿಗೆ ಅಡ್ಡಿ ಬರಲಿಲ್ಲ. ಇದನ್ನು ಸಾಮಾನ್ಯ ಜನ ಮತ್ತು ಈ ತಾಲೂಕಿನ ಜನ ಅರ್ಥ ಮಾಡಿಕೊಳ್ತಾರೆ. ಈಗ ಏನಂತ ಹೇಳಿದ್ರೆ ಪೊಲೀಸರು ಕೊಟ್ಟ 1 ಗಂಟೆ ಮುಗಿದಿದೆ. ಯಾವುದಕ್ಕೆ 12 ಗಂಟೆ ಕೊಡ 12 ಗಂಟೆ ಸಮಯ ಮಧ್ಯಾಹ್ನ ಅಲ್ಲ, ಬೆಳಗ್ಗೆ ಅವರು ನೋಟಿಸ್ ಕೊಟ್ಟ 12 ಗಂಟೆ ಒಳಗೆ ಉತ್ತರ ಕೊಡಬೇಕಾದ ಅದಕ್ಕೆ ಇನ್ನೂ ಅವಧಿ ಇದೆ. ರಾತ್ರಿವರೆಗೆ ಅವಧಿ ಇದೆ. ಅದು ವೈಯಕ್ತಿಕ ತೀರ್ಮಾನಗಳು ಹರೀಶ್ ಪೂಂಜಾರ್ ಅವರದ್ದು. ಯಾಕಂದ್ರೆ ಅನಗತ್ಯವಾಗಿ ನಿರಪರಾಧಿ ಆದವರ ಮೇಲೆ ಒಂದು ಕೇಸ್ ಹಾಕಿದಾಗ ಕಾನೂನು ಹೇಗೆ ಹೋಗ್ತದೆ ಅದರ ಪ್ರಕಾರ ನಡೀಬೇಕು ಅಂತ ಹೇಳುವಂತಹ ಭಾವನೆ ಅವರಲ್ಲಿದೆ. ಹಾಗಾಗಿ ಅವರು ಆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹೌದು, ಅವರು ಸಿದ್ಧರಿದ್ದೇವೆ ಅಂತ ಒಬ್ಬ ನಾಗರಿಕ, ಜವಾಬ್ದಾರಿತ ನಾಗರಿಕ ಮತ್ತು ಜವಾಬ್ದಾರಿತ ಜನಪ್ರತಿನಿಧಿಯಾಗಿ ಕಾನೂನಿಗೆ ಅನುಗುಣವಾಗಿ ನಾನು ನಡೆಯುತ್ತೇನೆ. ನಾನು ಯಾವುದೇ ತಪ್ಪು ಮಾಡದಿರುವಾಗ ನಾನು ಜಾಮೀನು ತಗೊಂಡು ಹೊರಗಡೆ ಬಂದು ಆಗಬೇಕಂತ ಏನು ಅಂತ ಹೇಳುವ ಭಾವನೆ ಅವರ ಮನಸ್ಸಿನಲ್ಲಿ ಇರಬಹುದು. ಅದು ಅವರ ವೈಯಕ್ತಿಕ ತೀರ್ಮಾನ. ಉಳ್ಳಾರ
ಅಣ್ಣ ಬೇಗ ಪೂರ ಬಿದೆ ಬಿಡಿ ಅಣ್ಣ ಬನ್ನಿ ದಯವಿಟ್ಟು ಬನ್ನಿ ಒಂದು ನಿಮಿಷ ನೀವೆಲ್ಲ ಹೊರಗೆ ಹೋಗಿ ಹೇಳ್ತೀನಿ ಅಣ್ಣ ಪೂರ ಬಿದೆ ಮಾಡಿ ಪೂರ ಮೀಡಿಯಾ ಸ್ವಲ್ಪ ಅಣ್ಣ ಯಾರು ಒಳ ಬಂದ್ಬೇಡಿ ಪ್ಲೀಸ್ ನೋಡಿ ದಯವಿಟ್ಟು ಬನ್ನಿ ನನಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ಪ್ಲೀಸ್ ನೀವು ಬನ್ನಿ ಮೀಡಿಯಾ ಗೀಡಿಯಾ ಅದಕ್ಕೆ ಯಾವುದಕ್ಕೂ ಅವಕಾಶ ಇರಲ್ಲ ಏನಾದ್ರು ಹೇಳೋದಿದ್ರೆ ನಾನು ಆಮೇಲೆ ಹೇಳ್ತೇನೆ ಬನ್ನಿ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ಬನ್ನಿ ಎಲ್ಲ ಹೊರಗೆ ಬಂದು ಬನ್ನಿ ಬನ್ನಿ ವಿಡಿಯೋ ಮಾಡೋದಿದ್ರೆ ಮಾಡಲ್ಲ ಬೇಡ ಬನ್ನಿ ಹಾಗಾಗೋದಿಲ್ಲ ಹಾಗಾಗೋದಿಲ್ಲ ಬನ್ನಿ ಆಗಲ್ಲ ಆಯ್ತು ಓಕೆ 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 ಎಲ್ಲ ಬನ್ನಿ ಹೊರಗೆ ಹಾಕಿದ್ರು ಅಂತ ಬನ್ನಿ ಬನ್ನಿ ಅಗರ್ತೆ ಬರ್ರಿ ಬರ್ರಿ ಆಯ್ತಾ ಅವ್ರದ್ದು ಮೊಬೈಲ್ ಆಫ್ ಡೋಂಟ್ ಕ್ಲೋಸ್ ಅವರೆಲ್ಲ
ಬೇಡ 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 ಅಣ್ಣ ಇಲ್ಲ ತೆಕ್ಕೊಡ್ತೀನಿ ತೆತ್ತನ ಕೂಡ ಕಿರ್ತೀನಿ ಬೇಡ ಮೊಬೈಲ್ ಬೇಡ ಪ್ಲೀಸ್ ಪ್ಲೀಸ್ ಅಣ್ಣ ಪ್ಲೀಸ್ ಬಾಗಿಲಾಕಿ ಅಂದ್ರೆ ಜಾಮ್ ಆಗಿದೆ ಹೋಗುವಾಗಿಲ್ಲ ಪ್ರಸಾದ್ ಇಲ್ಲಿಂದ ಹೋಗ್ಬೋದಂತೆ ಹಿಂದಿಂದ ತೆಗಿ ಯಾವುದು ಹಾಗೆ ಸಮಸ್ಯೆ ಅಣ್ಣ ಬಾಗಿಲಾಕಿ ಅಣ್ಣ ಅರವಿಂದ ಡಾಕ್ಟರ್